ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಶುಭೋದಯ ಎಲ್ಲರಿಗೂ. ಇವತ್ತಿನ ಪ್ರಿವ್ಯೂಗೆ ಸ್ವಾಗತ. LSG ಸಪ್ಪ ಗ್ಯಾಸ್ ಡೆಲ್ಲಿ ಕ್ಯಾಪಿಟಲ್ಸ್ ಏನೋ ಗೊತ್ತಿಲ್ಲ ಮಗ. CSK ಇತ್ತು ಅಂದರೆ MI ಇತ್ತು ಅಂತಂದರೆ RCB ಇತ್ತು ಅಂತಂದರೆ ಪ್ರಿವ್ಯೂ ವಿಡಿಯೋ ಸ್ವಲ್ಪ ಓಡುತ್ತೆ. ಅದು RCB ಇತ್ತು ಅಂದರೆ ಮಾತ್ರ ಜಾಸ್ತಿ ಓಡುತ್ತೆ. ಅದೇ ಬೇರೆ ಟೀಮ್ಸ್ಗಳಿತ್ತು ಅಂತಂದರೆ ಓಡೋದೇ ಇಲ್ಲ. 7,000 8,000 ವ್ಯೂಸು, ಒಂದೊಂದು ಸಲ 5,000 ವ್ಯೂಸ್ ಬಂದ್ಬಿಡುತ್ತೆ. ಪ್ರಿವ್ಯೂ ವಿಡಿಯೋ ಮಾಡೋದಕ್ಕಿನ್ನೇ ಬೇಜಾರಾಗುತ್ತೆ. ಸೊ ಒಂದೇ ಒಂದು ಲೈಕ್ ಕುದ್ರಿಸಿ ನೋಡ್ತಾ ಇರೋರು ವಿಡಿಯೋನ. ಓಕೆ, ಮ್ಯಾಟ್ರಿಗೆ ಬರೋಣ. ಇವಾಗ LSG ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸು ಇದುವರೆಗೂ ಆಡಿರುವಂಥದ್ದು 6 ಮ್ಯಾಚು. ಹೆಡ್ ಟು ಹೆಡ್ದಲ್ಲಿ 3 ಮ್ಯಾಚ್ನ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದರೆ 3 ಮ್ಯಾಚ್ನ LSG ಅವ್ರಿಗೆ ಗೆದ್ದರೆ ಈಕ್ವಲ್ ಇದೆ ಕಾಂಟೆಸ್ಟ್. ಇಲ್ಲಿ ಹೆಡ್ ಟು ಹೆಡ್ ಅಂತ ಬಂದಾಗ ಈ ಸೀಸನ್ ಒಂದ್ಸಲ ಮುಖಾಮುಖಿ ಆಲ್ರೆಡಿ ಆಗಿದೆ. ಸೀಸನ್ ಸ್ಟಾರ್ಟಿಂಗಲ್ಲಿ 4ನೇ ಮ್ಯಾಚಲ್ಲಿ ಆಗಿತ್ತು. ಅದರಲ್ಲಿ 200+ ಹೊಡೆದಿದ್ರು ಲಕ್ನೋ ಸೂಪರ್ ಜೈಂಟ್ಸ್. ಅದನ್ನು ಚೇಸ್ ಡೌನ್ ಮಾಡಿದ್ದು ಲಾಸ್ಟ್ ಓವರ್ಲಿ 3 ಬಾಲ್ ಸ್ಪೇರ್ ಇದ್ದಾಗ ಹೊಡೆದು ಬಿಸಾಕಿದ್ರು. ಅಶುತೋಷ್ ಶರ್ಮಾ ಚೇಸ್ ಮಾಡಿದಂಥ ಮ್ಯಾಚು ಯಾರು ತಾನೇ ಮರಿತಾರೆ ಗುರು. ಆ ವಿಪ್ರಾಜ್ ಎಲ್ಲ ಹಾಕೊಂಡು ಸರ್ಸರಿಯಾಗಿ ಇಟ್ಟಿದ್ರು ಗುಣನ LSGಗೆ. LSG ಗೆಲ್ಲೋ ಅಂಥ ಮ್ಯಾಚ್ನ ಸೋತಿತ್ತು ಆ ಒಂದು ದಿನ. ಸೊ ಆ ಒಂದು ಎಕ್ಸಲೆಂಟ್ ಚೇಸ್ನ ಯಾರು ಕೂಡ ಮರೆಯೋಕ್ಕಾಗಲ್ಲ. ಇವಾಗ ಮುಯ್ಯಿ ಇವರ ಹೋಮ್ ವೆನ್ಯೂಲಿ ತೀರಿಸ್ಕೊಬೇಕಾಗಿದೆ. ಇವತ್ತು ಎಕನಾ ಸ್ಟೇಡಿಯಮಲ್ಲಿ ನಡೀತಾ ಇರುವಂಥ ಮ್ಯಾಚು. ಎಕನಾ ಸ್ಟೇಡಿಯಮಲ್ಲಿ ಇದುವರೆಗೂ 2 ಮ್ಯಾಚು ಇವರು ಹೆಡ್ ಟು ಹೆಡ್ ಆಡಿದರೆ ಅದರಲ್ಲಿ 1 ಮ್ಯಾಚು ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ತು ಅಂದರೆ 1 ಮ್ಯಾಚು LSG ಗೆದ್ದಿದೆ. ಇಲ್ಲಿ LSG ಓವರಾಲ್ ಆಗಿ 18 ಮ್ಯಾಚ್ನ ಆಡಿದ್ದಾರೆ, 9 ಮ್ಯಾಚ್ನ ಗೆದ್ದಿದ್ದಾರೆ, 8 ಮ್ಯಾಚ್ನ ಸೋತಿದ್ದಾರೆ. ಸೊ ಆಲ್ಮೋಸ್ಟ್ 50-50 ಸ್ಟ್ಯಾಟ್ಸ್ ಅಂತ ಅಂದ್ಕೊಳ್ಳಿ. LSG ಅವ್ರದ್ದು ಏನು ಅಂತ ಹೆವಿ ಸ್ಟ್ಯಾಟ್ಸ್ ಏನು ಮೇಂಟೈನ್ ಮಾಡಿಲ್ಲ. 1 ಮ್ಯಾಚ್ ನೋ ರಿಸಲ್ಟ್ ಕೂಡ ಆಗಿದೆ. 5 ಸಲ ಬ್ಯಾಟಿಂಗ್ ಫಸ್ಟ್ ಆಡಿ LSG ಗೆದ್ದಿದ್ದಾರೆ, 4 ಸಲ ಚೇಸ್ ಮಾಡಿಬಿಟ್ಟು LSG ಅವ್ರು ಗೆದ್ದಿದ್ದಾರೆ ಈ ಒಂದು ವೆನ್ಯೂಲಿ. 203 ಇಲ್ಲಿ ಹೈಯೆಸ್ಟ್ ಹೊಡಲು ರೆಕಾರ್ಡ್ ಆಗಿರೋದು. ಅಂಥ ಹೆವಿ ಹೈ ಸ್ಕೋರಿಂಗ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ 200 ಹೊಡಿತು ಅಂತ ಅಂದರೆ ಇಲ್ಲಿ ಪಕ್ಕ ಗೆದ್ರು ಅಂತ ಅನ್ಕೊಳ್ಳಿ. ಫಸ್ಟ್ ಬ್ಯಾಟಿಂಗ್ ಆಡಿ 200 ಹೊಡೆದ್ರೆ ಪಕ್ಕ ಗೆದ್ರು ಅಂತ ಅನ್ಕೊಳ್ಳಿ. ಯಾಕಂದರೆ ಚೇಸ್ ಆನ್ ಮಾಡೋದು ಅಂಥ ಸುಲಭದ ಮಾತಲ್ಲ. ಈ ಏಕನಾ ಸ್ಟೇಡಿಯಮಲ್ಲಿ ಲೋಯೆಸ್ಟ್ ಟೋಟಲ್ ರೆಕಾರ್ಡ್ ಆಗಿದೆ 108 ರನ್ನು. ಅದೇ ಡೆಲ್ಲಿ ಕ್ಯಾಪಿಟಲ್ಸ್ ಹೇಳಿದ್ನಲ್ಲ, 1 ಮ್ಯಾಚ್ನ ಗೆದ್ದಿದ್ದಾರೆ, 1 ಮ್ಯಾಚ್ನ ಸೋತಿದ್ದಾರೆ. ಆಡಿರುವಂಥ 2 ಮ್ಯಾಚಲ್ಲಿ ಇಲ್ಲಿ ಹೈಯೆಸ್ಟ್ ಟೋಟಲ್ ಡೆಲ್ಲಿ ಕ್ಯಾಪಿಟಲ್ಸ್ ಇಲ್ಲಿ ರೆಕಾರ್ಡ್ ಆಗಿರೋದು 170 ರನ್ನು ಅಷ್ಟೇನೆ. ಸೊ ಇಲ್ಲಿ ಓವರಾಲ್ ಆಗಿ 18 ಮ್ಯಾಚ್ ಆಗಿದೆ. ಬ್ಯಾಟಿಂಗ್ ಫಸ್ಟ್ ಆಡೋರು 8 ಮ್ಯಾಚ್ನ ಗೆದ್ದಿದ್ದಾರೆ, ಬ್ಯಾಟಿಂಗ್ ಸೆಕೆಂಡ್ ಆಡೋರು 9 ಮ್ಯಾಚ್ನ ಗೆದ್ದಿದ್ದಾರೆ ಈ ಒಂದು ವೆನ್ಯೂಲಿ. IPL ಅಂತ ಬಂದಾಗ 1 ಮ್ಯಾಚ್ ನೋ ರಿಸಲ್ಟ್ ಕೂಡ ಆಗಿದೆ. ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಬಂದ್ಬಿಟ್ಟು 167 ಇದೆ, ಕ್ಲೋಸ್ ಟು 170 ಅಂತ ಅಂದ್ಕೊಳ್ಳಿ. 190 ಆ್ಯಂಡ್ ಅಬೋವ್, ಎನಿಥಿಂಗ್ ಅಬೋವ್ 190 ಇಲ್ಲಿ ಖಂಡಿತ ವಿನಿಂಗ್ ಸ್ಕೋರ್ ಆಗುತ್ತೆ. ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಕೂಡ ಇಲ್ಲಿ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಯಾಕಂದರೆ ಏಕನಾ ಸ್ಟೇಡಿಯಮ್ಮು ಬ್ಯಾಟಿಂಗ್ ಫಸ್ಟ್ ಆಡ್ತು ಅಂದ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿರೋದು ನಾವು ನೋಡಿದ್ವಿ. ಲಾಸ್ಟ್ ಸೀಸನ್ ಎಲ್ಲ ಸಖತ್ತಾಗಿತ್ತು. ಬ್ಯಾಟಿಂಗ್ ಫಸ್ಟ್ ಆಡ್ತಿದ್ರು ಯೂಶ್ವಲಿ ಎಲ್ಲ ಟಾಸ್ ಗೆದ್ದವರು. ಈ ಸೀಸನ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ಸೊ ಬೌಲಿಂಗು ಮಾಡ್ಬೋದು ಅಥವಾ ಬ್ಯಾಟಿಂಗು ಮಾಡ್ಬೋದು. ಯಾಕಂದರೆ ಸ್ಟ್ಯಾಟ್ಸು ಈಕ್ವಲ್ ಆಗೇನೆ ಇದೆ, ಏನಂತ ಹೆವಿ ಡಿಫ್ರೆನ್ಸ್ ಏನಾಗೋದಿಲ್ಲ. ಇನ್ನು ಪ್ಲೇಯಿಂಗ್ ಲೆವೆನ್ ವಿಚಾರಕ್ಕೆ ಬಂತು ಅಂತಾರೆ, ಆಡನ್ ಮಾಕ್ರಮ್ಮು, ಮಿಚೆಲ್ ಮಾರ್ಷು, ಜೊತೆಗೆ ಅವರ ಟಾಪ್ ಆರ್ಡರ್ ಏನಿದೆ ನಿಕೋಲಸ್ ಪೂರನು. ಸೊ ಈ 3 ಜನ ಮೈನ್ ಪಿಲ್ಲರ್ಸು. ಜೊತೆಗೆ ರಿಷಬ್ ಪಂತ್ ಕೂಡ ಇವಾಗ ಆ್ಯಡ್ ಆನ್ ಆಗಿದ್ದಾರೆ. ಸ್ವಲ್ಪ ಅಲ್ಲಿ ಇಲ್ಲಿ ಸ್ಕೋರ್ ಮಾಡ್ತಾ ಇದ್ದಾರೆ. ಸೀಸನ್ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಸ್ಕೋರ್ ಮಾಡಲ್ಲ. ರೀಸೆಂಟಾಗಿ 1-2 ಮ್ಯಾಚಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಸೊ ಇವ್ರ ಬ್ಯಾಟಿಂಗ್ ಯೂನಿಟ್ ಏನಿದೆ ಟಾಪ್ ಆರ್ಡರ್ ಇವರ ಮೈನ್ ಸ್ಟ್ರೆಂತ್ ಅಂತ ಹೇಳಬೇಕು. ಅದರಲ್ಲೂ ನಿಕೋಲಸ್ ಪೂರನ್ ಕೈಯಲ್ಲಿ ತಗೊಳಕೊಂತು ಮ್ಯಾಚು ಅಂತ ಅಂದರೆ ಎಲ್ಗೋ ತೊಗೊಂಡು ಹೋಗ್ಬಿಡ್ತಾರೆ. ಸಿಂಗಲ್ ಹ್ಯಾಂಡ್ಲಿ ಮ್ಯಾಚ್ನ ಗೆಲ್ಲಿಸೋವಂಥ ಅಬಿಲಿಟಿ ಇರುವಂಥ ನಿಕೋಲಸ್ ಪೂರನ್. ಮಿಚೆಲ್ ಮಾರ್ಷ್ ಏನು ಕಮ್ಮಿ ಇಲ್ಲ, ಆ್ಯಂಡ್ ರಿಷಬ್ ಪಂತ್ ಕೂಡ ಏನು ಕಮ್ಮಿ ಕಾಣಿಸ್ತಿಲ್ಲ. ರೀಸೆಂಟಾಗೆಲ್ಲ ನೋಡ್ತು ಅಂದರೆ ಅಬ್ದುಲ್ ಸಮದ್ ಹೆಂಗೆ ಆಡ್ತಾ ಇದ್ದಾರೆ ಅಂತ ಗೊತ್ತಿರೋದು. ನಾಯಿ ಇಕ್ತಾರೆ ಉಂಡ್ಬಿಟ್ಟು ಲಾಸ್ಟ್ ಅಷ್ಟು 4 6 ಎಲ್ಲ ಹೊಡೆಯುವಂಥ ಕೇಪಬಿಲಿಟಿ ಇದೆ ಅವರಿಗೆ. ಆ್ಯಂಡ್ ಬೌಲಿಂಗು ಚೆನ್ನಾಗೇ ಇದೆ. ಆವೇಶ್ ಖಾನ್ ಯಾವ ಥರ ಲಾಸ್ಟ್ ಮ್ಯಾಚ್ ಮಾಡಿ ಗೆಲ್ಸಿದ್ರು ಡೆತ್ ಓವರ್ಸಲ್ಲಿ ಅಂತ ಎಲ್ಲರಿಗೂ ಗೊತ್ತಿರೋದು. ಶಾರ್ದುಲ್ ಠಾಕೂರ್ ಡಿಸೆಂಟಾಗಿ ಮಾಡ್ತಾ ಇದ್ದಾರೆ. ಸೊ ಬಿಶ್ನಾಯ್ ಓಕೆ, ಪ್ರಿನ್ಸ್ ಎಲ್ಲ ಒಂದು ರೇಂಜಿಗೆ ಡಿಸೆಂಟಾಗಿ ಮಾಡ್ತಾ ಇದ್ದಾರೆ. ಬಟ್ ಆವೇಶ್ ಖಾನ್ ಸಿಕ್ಕಾಪಟ್ಟೆ ಎವಾಲ್ವ್ ಆಗಿರುವಂಥ ಕ್ರಿಕೆಟರ್ ಥರ ಕಾಣಿಸಿದ್ದು ಲಾಸ್ಟ್ ಮ್ಯಾಚು. ಅವರಿಂದನೇ ಮ್ಯಾಚ್ನ ಗೆದ್ದಿದ್ದು ಲಕ್ನೋ ಸೂಪರ್ ಜೈಂಟ್ಸು. ಇನ್ಫ್ಯಾಕ್ಟ್ ಡೆಲ್ಲಿ ಕ್ಯಾಪಿಟಲ್ಸು ಸೋತ್ಬಿಟ್ಟು ಬರ್ತಿದ್ದಾರೆ, ಇವರು ಗೆದ್ಬಿಟ್ಟು ಬರ್ತಾ ಇದ್ದಾರೆ. ಈ ಕಡೆಯಿಂದ 5 ಮ್ಯಾಚ್ನ ಗೆದ್ದಿದ್ದಾರೆ 2 ತಂಡಗಳು. ಅವ್ರು 7 ಮ್ಯಾಚ್ ಆಡಿದ್ದಾರೆ, ಇವರು 8 ಮ್ಯಾಚ್ ಆಡಿದ್ದಾರೆ. ಅಷ್ಟೇ ಡಿಫ್ರೆನ್ಸು. ಡೆಲ್ಲಿ ಕ್ಯಾಪಿಟಲ್ಸು KL ರಾಹುಲ್, ಸ್ಟಬ್ಸು, ಕರುಣ್ ನಾಯರು, ಅಭಿಷೇಕ್ ಪೊರೋಲು, ವಿಪ್ರಾಜು ಮತ್ತು ಅಶುತೋಷ್ ಶರ್ಮಾ. ಸೊ ವಾಟ್ನಾಲ್ ಸೈಕ ಕಾಣಿಸ್ತಿದೆ ಇವರ ಬ್ಯಾಟಿಂಗ್ ಯೂನಿಟು. ಅಕ್ಷರ್ ಪಟೇಲ್ ಎಲ್ಲ ಒಂಥರ ಹೆವಿ ಡೆಪ್ತ್ ಇದೆ ಇವರ ಬ್ಯಾಟಿಂಗ್ ಯೂನಿಟಲ್ಲಿ. ಲಕ್ನೋ ಸೂಪರ್ ಜೈಂಟ್ಸ್ಗೆ ಕಂಪೇರ್ ಮಾಡ್ತಂದ್ರೆ ಇವ್ರದ್ದು ಫಿನಿಷಿಂಗ್ ರೋಲ್ ಆಗಿರಲಿ, ಒಂಥರ ಬ್ಯಾಟಿಂಗ್ ಡೆಪ್ತ್ ಆಗಿರಲಿ, ಸಿಕ್ಕಾಪಟ್ಟೆ ಸೈಕ ಕಾಣಿಸ್ತಾ ಇದೆ. ಬೌಲಿಂಗ್ ಓಕೆ, ಆವ್ರೇಜ್ ಆಗಿದೆ. ಮಿಚೆಲ್ ಸ್ಟಾರ್ಕ್ ಕೂಡ ಅಂತ ಏನು ಹೆವಿ ಸೌಂಡ್ ಮಾಡ್ತಾ ಇಲ್ಲ ರೀಸೆಂಟಾಗೆ. ಆ್ಯಂಡ್ ಮೋಹಿತ್ ಶರ್ಮಾ, ಮುಖೇಶ್ ಕುಮಾರ್ ಓಕೆ ಆರ್ಡಿನರಿ ಆಗಿದೆ. ಅವ್ರಿಗೆ ಕಂಪೇರ್ ಮಾಡ್ತಂದರೆ ಇವ್ರದ್ದು ಅಂಥ ಹೆವಿ ಸೌಂಡ್ ಮಾಡೋ ಥರ ಏನಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು. ಬಟ್ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಡೆಪ್ತ್ ಇದೆ ಡೆಲ್ಲಿದು. ಇವತ್ತು ನನ್ನ ಪ್ರಕಾರ ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ. ಏನೋ ಒಂಥರ ಒಂದು ವೈಬು ಬರ್ತಾ ಇದೆ ನನಗೆ. ಮುಯ್ಯಿ ವಾಪಸ್ ಕೊಡ್ತಾರಂತ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಗೆದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರನ್ನ ಸೋಲಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಫಸ್ಟ್ ಮ್ಯಾಚ್ ಅವ್ರು ಗೆದ್ದಿದ್ರು ಡೆಲ್ಲಿ ಕ್ಯಾಪಿಟಲ್ಸು, ಅನ್ಬಿಲಿಯಬಲ್ ಚೇಸ್ ಮಾಡಿದರು. ಸೊ ಈ ಮ್ಯಾಚು LSG ಪರವಾಗಿ ನನ್ನ ಪ್ರೆಡಿಕ್ಷನ್. ನೋಡೋಣ ಅದೇನು ಆಗುತ್ತೆ ಅಂತ. ನಿಮ್ಮ ಅನಿಸಿಕೆ ಇವತ್ತು ಯಾರು ಗೆಲ್ಬೋದು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾಯ್.